ಕಂಪನ ಸ್ಟೇಜ್ ಫೇರ್ ಅನ್ನುವಂಥದ್ದು ನನಗೆ ಸಂಘದಲ್ಲಿ ತುಂಬಾ ಬೇರೆ ಯೂನಿವರ್ಸಿಟಿಗಳಲ್ಲಿ ಸಿಗದಂತ ಸರ್ಟಿಫಿಕೇಟ್ ನಾನು ಸಂಘದಲ್ಲಿ ನನಗೆ ಸಿಕ್ಕಿ ಕೊಡಬಹುದು. ಯಾಕೆಂತ ಕೇಳಿದ್ರೆ ಯಾರಾದ್ರೂ ಒಬ್ಬ ನಮ್ಮನ್ನು ಒಂದು ಅಟ್ಯಾಕ್ ಮಾಡುವಾಗ, ಯಾರೋ ಒಂದು ರೋಡಲ್ಲಿ ನಮ್ಮ ಸ್ಟೂಡೆಂಟ್ಗಳು ಎಲ್ಲೋ ನಡ್ಕೊಂಡು ಹೋಗ್ಬೇಕಾದ್ರೆ, ತಾಯಿಯೊಟ್ಟಿಗೆ ಹೋಗ್ತಿರ್ಬೇಕಾದ್ರೆ ಯಾರಾದ್ರೂ ಒಬ್ಬ ರೇಗಿಸಿದ್ರೆ ನಾವು ಬೆಲ್ಟ್ ಅನ್ನು ತೋರಿಸಕ್ಕೆ ಆಗಲ್ಲ. ನಾವು ಕಲ್ತಂತ ವಿದ್ಯೆಯನ್ನು ತೋರಿಸ್ಬೇಕನ್ನುವಂತ ಒಂದು ಗುರಿಯನ್ನು ಮುಂದಿಟ್ಕೊಂಡು ನಾವು ಕಲಿಸುವಂತ ವಿದ್ಯೆ. ಈಗ ಚಿರಾಗ್ ಅವರಿಂದ ಟರ್ನಿಂಗ್ ಕಿಕ್. ಸೆಲ್ಫ್ ಡಿಫೆನ್ಸ್ ವಿತ್ ಭುವನೇಶ್ವರನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಳೆದ ವಾರದ ಒಂದು 2-3 ಕಂಟೆಂಟ್ ಅನ್ನು ನೀವೆಲ್ಲ ನೋಡಿದಿರಿ. ಅದರಲ್ಲಿ ಕೆಲವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಕರಾಟೆ ಶಿಕ್ಷಕರ ಬಗ್ಗೆ, ಒಂದು ಪರಿಶ್ರಮದ ಬಗ್ಗೆ ಕೂಡ ನೀವು ವಿಡಿಯೋವನ್ನು ಹೇಳಬಹುದು ಅಂತ ಹೇಳಿ. ಆ ದೃಷ್ಟಿಯಲ್ಲಿ ಅನೇಕ ಸಾಧನೆ ಮಾಡಿರುವಂತಹ ಕರಾಟೆ ಶಿಕ್ಷಕರು ನನ್ನ ಕಣ್ಣು ಮುಂದೆ ಬಂದಾಗಲೂ ಕೂಡ ಒಬ್ರು ನನ್ನ ಸ್ನೇಹಿತರು ಅವರ ಜೊತೆ ಅಭಿಪ್ರಾಯ ವ್ಯಕ್ತಪಡಿಸಿದೆ, ಕೇಳಿದೆ. ಅವಾಗ ಅವರು ಅದಕ್ಕೆ ಮಾಹಿತಿ ಕೊಡೋಣ ಅಂತ ಹೇಳುವಂತ ಒಂದು ಉತ್ಸಾಹವನ್ನು ತೋರಿ ಅವರು ಬೆಳ್ತಂಗಡಿ ತಾಲೂಕಿನ ಮುಂಡೂರು ಗ್ರಾಮದವರು ಕುಶಾಲನಗರಕ್ಕೆ ಬಂದು ಅವರು ಈ ಕರಾಟೆಯ ಒಂದು ಚಾಪನ್ನು ಮೂಡಿಸಿರುವಂತಹ ಒಂದು ಸಾಧನೆ, ಅದನ್ನು ಅವರ ಜೊತೆ ಮಾತನಾಡೋಣ ಬನ್ನಿ. ಎಲ್ಲಾ ಕರಾಟೆ ಸೇರುಗಳಿಗೆ ಒಂದು ಪ್ರಾರಂಭದ ಜರ್ನಿ ಸ್ಟೋರಿ ಇದ್ದೇ ಇರ್ತದೆ. ಜೀವನದ ಒಂದು ಘಟನೆಯನ್ನು ಅಥವಾ ಅದನ್ನು ಒಂದು ಮೆಲುಕಾಕುವ ದೃಷ್ಟಿಯಲ್ಲಿ ಒಂದು ಹಿನ್ನೆಲೆ ಹೇಗೆ ಅಂತ ಹೇಳ್ಬೋದಾ? ಎಲ್ಲರಿಗೂ ನಮಸ್ಕಾರ. ನಮ್ದು ಮೂಲತಃ ಬೆಳ್ತಂಗಡಿ ತಾಲೂಕಿನ ಗುರೇನಕೆರೆ ಮುಂಡೂರು ಅನ್ನುವಂಥ ಕುಗ್ರಾಮ. ಶಾಲೆಯ ದಿನಗಳಲ್ಲಿ ಕರಾಟೆ ಕಲಿಯುವಂತ ಆಸಕ್ತಿ ಇದ್ರೂ ಕೂಡ ತುಂಬಾ ಬಡತನ. ಆದ ಕಾರಣ ಕರಾಟೆಯನ್ನು ಕಲೀಲಿಕ್ಕೆ ಆಗಿರ್ಲಿಲ್ಲ. ಆದ್ರೆ ಓದು ಎಲ್ಲ ಮುಗಿಸಿದ ಮೇಲೆ ಗೋಲ್ಡ್ ಸ್ಮಿತ್ ಚಿನ್ನ ಕೆಲಸಕ್ಕೆ ಕಲಿಬೇಕು ಅಂತ ಮಂಗಳೂರಿಗೆ ನಾನು ಹೊರಟೆ. ಮಂಗಳೂರಲ್ಲಿ ನಮ್ಮ ಆತ್ಮೀಯರೊಬ್ರು ಪರಿಚಯ ಆಗ್ತಾರೆ, ಸದಾಶಿವ ಆಚಾರ್ಯ ವೇಣೂರ್ ಅಂತ. ಅವ್ರು ಇವಾಗ ಇಲ್ಲ. ಅವ್ರು ಹೇಳಿದ್ರು, ತುಂಬಾ ಚೆನ್ನಾಗಿ, ನಾನು ಅವಾಗ ಶಟ್ಲ್ ತುಂಬಾ ಚೆನ್ನಾಗಿ ಆಡ್ತಿದ್ದೇನೆ ಮಂಗಳೂರಲ್ಲಿ ಕಾಳಿಕ ಪ್ರಸಾದ್ ಬಿಲ್ಡಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ. ಈ ಕೋರ್ಟ್ ಅಲ್ಲಿ ನಾವು ಒಬ್ಬರೇ ಬಾರಿ ಸ್ಪೀಡ್ ಆಗಿ ಓಡ್ತಾ ಇದೆ, ಎಲ್ಲೂ ಕಾಕ್ ಬಿದ್ರು ಕೂಡ ಅದನ್ನು ರಿಸೀವ್ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ನೀವು ಕರಾಟೆಯನ್ನು ತುಂಬಾ ಚೆನ್ನಾಗಿ ಮಾಡಬಹುದು ಅಂತ. ತಕ್ಷಣಕ್ಕೆ ಅವರೇ ನಮ್ಮನ್ನು ಕರ್ಕೊಂಡು ಹೋಗಿ ಕರಾಟೆಗೆ ನಮ್ಮ ಮಂಗಳೂರಲ್ಲಿ ಬುಡೋಕಾನ್ ಕರಾಟೆಯ ಸರ್ ಆದಂತ ಪ್ರವೀಣ್ ಕುಮಾರ್ ಸರ್ ಅವರಲ್ಲಿ ಸೇರಿಸಿದ್ರು. ಆಮೇಲೆ ತುಂಬಾ ಒಂದು 3-4 ವರ್ಷ ಅಭ್ಯಾಸಗಳನ್ನು ಮಾಡಿದ ಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ಕ್ಲಾಸ್ ಅನ್ನು ನಾನು ಪ್ರಾರಂಭ ಮಾಡಿದೆ. ನನಗೆ RSS ಕೆಲವರು ಪರಿಚಯ ಆಗುತ್ತೆ. ಪರಿಚಯ ಆದಾಗ ನಮ್ಮ ಮಂಗಳೂರಲ್ಲಿ ಸುನಿಲ್ ಕುಲಕರ್ಣಿ ಇರ್ಬೋದು, ಪ್ರಸನ್ನ ಇರ್ಬೋದು, ಇವರೆಲ್ಲ ಪರಿಚಯ ಆಗುತ್ತೆ. ಇವರೆಲ್ಲರೂ ನಮ್ಮ ಬಿಲ್ಡಿಂಗ್ಗೆ ಶಾಖೆಗೆ, ನಮ್ಮ ಮಂಗಳೂರಲ್ಲಿ ಕಾರ್ಶಿಟಲ್ಲಿ ಇರುವಂತ ತಾಜ್ ಮಹಲ್ ಮುಂದ್ಗಡೆ ವಿದ್ಯಾರಣ್ಯ ಶಾಖೆ ಆಗ್ತಾ ಇತ್ತು, ಶಾಖೆಗೆ ಹೋಗೋಣ ಅಂತ ಕರಿತಾ ಇದ್ರು. ಆಗ ಶಾಖೆ ನಿಧಾನಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಆಗ ನಮ್ಮ ಸಂಘದ ಕ್ಯಾಂಪ್ಗಳಾಗುತ್ತೆ, ಒಂದು ವಾರದ ITC ಕ್ಯಾಂಪ್ ಆಗುತ್ತೆ. ಆ ಕ್ಯಾಂಪಿಗೆ ಹೋದಾಗ ಅಲ್ಲಿ ಕರಾಟೆಯನ್ನೇ ನಿಯುದ್ಧ ಅಂತ ಕರೀತಾರೆ, ನಿಯುದ್ಧವನ್ನು ತುಂಬಾ ಚೆನ್ನಾಗಿ ಹೇಳಿಕೊಡ್ತಾರೆ. ಆಗ ನಮ್ಗೆ ತುಂಬಾ ಖುಷಿ ಆಯ್ತು, ಇನ್ನು ತುಂಬಾ ಚೆನ್ನಾಗಿ ಮಾಡಬಹುದು. ಅಷ್ಟರ ತನಕ ಕ್ಲಾಸ್ ಅನ್ನು ಹೇಗೆ ತೆಗೊಳ್ಳೋದು ಅನ್ನುವಂಥದ್ದು ನಮ್ಗೆ ಗೊತ್ತಿರಲಿಲ್ಲ. ಆದ್ರೆ ಇಲ್ಲಿ ಆ ಸಭಾ ಕಂಪನ ಸ್ಟೇಜ್ ಫೇರ್ ಅನ್ನುವಂಥದ್ದು ನನಗೆ ಸಂಘದಲ್ಲಿ ತುಂಬಾ ಖುಷಿ ಪಡ್ತೇನೆ. ನಾನು ಇವತ್ತಿಗೂ ಕೂಡ ನಾನೊಂದು ಬೇರೆ ಬೇರೆ ಶಾಲೆ ಕಾಲೇಜುಗಳಲ್ಲಿ ಅಥವಾ ಈಗಲೂ ಕೂಡ ನನ್ನ ಊರು ಬಿಟ್ಟು ನಾನು ಕೊಡಗಲ್ಲಿ ಇದ್ರು, ನನ್ನ ಪುಣ್ಯಭೂಮಿ ಧರ್ಮ ಬೆಳ್ತಂಗಡಿ ಆದ್ರೂ ಕೂಡ ಕರ್ಮಭೂಮಿ ಕೊಡಗು ಕುಶಾಲನಗರ. ಆದ್ರೆ ತುಂಬಾ ಸಲ ನಾನು ಮೆಲುಕಾಗ್ತಾ ಇರ್ತೇನೆ ಈ ಮಾತನ್ನು. ಯಾಕೆಂತ ಕೇಳಿದ್ರೆ ಕ್ಲಾಸ್ ಅನ್ನು ಬೇರೆ ಬೇರೆ ಶಾಲಾ ಕಾಲೇಜ್ ಇರ್ಬೋದು, ಅದ್ರ ಒಟ್ಟಿಗೆ ನಂದು ಯೋಗ ಅಂತ ನಾನು ಕ್ಲಾಸ್ ಕೊಡ್ತಾ ಇದ್ದೀನಿ. ತೆಗೊಳ್ಳುವಂತ ಒಂದು ಶೈಲಿ ನನಗೆ ಸಂಘ ಹೇಳಿಕೊಟ್ಟಿದೆ ಅನ್ನೋದಕ್ಕೆ ಒಂದು ಖುಷಿ ಪಡ್ತೇನೆ. ನೀವು ಚಿನ್ನದ ಕೆಲಸ ಮಾಡ್ತಾ ಇದ್ದೀರಿ, ಯಾವ ಸಂದರ್ಭದಲ್ಲಿ ನೀವು ಕರಾಟೆ ಶಿಕ್ಷಕರಾಗಬೇಕು ಅಂತ ನಿಮಗೆ ಅಂದ್ರೆ ಬದಲು ಮಾಡ್ಕೊಳ್ಬೇಕು ಅಂತ ಅನಿಸಿ? ಆ ಸಂದರ್ಭಗಳಲ್ಲಿ ಕೆಲಸಗಳು ಮಾಡ್ತಾ ಇದ್ರು ಕೂಡ ಕೆಲಸಗಳು ತುಂಬಾ ಕಡಿಮೆ ಇದ್ದ ಕಾರಣ ನನಗೆ ಈ ಕ್ಲಾಸಲ್ಲಿ ತುಂಬಾ ಬೇರೆ ಬೇರೆ ಮಾರ್ಕ್ಸ್ಗಳನ್ನು ನೋಡ್ತಾ ಇದ್ದೆ. ಕ್ಲಾಸ್ಗಳು ತುಂಬಾ ಮಕ್ಕಳೆಲ್ಲ ಮೆಡಲ್ ಎಲ್ಲ ಬರುವಾಗ ನಾನು ಏನಾದರೂ ಸಾಧನೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದೆ. ನಿಧಾನ ಕೆಲಸಗಳು ಕಡಿಮೆ ಆಗ್ಲಿಕ್ಕೆ ಶುರುವಾಯಿತು. ಆವಾಗ ನಾನು ನೇರ ಕರಾಟೆ ಕ್ಲಾಸನ್ನೇ ನೇರ ನನ್ನ ಉದ್ಯೋಗ ಅಂತ ಆರಿಸ್ಕೊಂಡೆ. ನೀವು ಬೆಳ್ತಂಗಡಿಯಿಂದ ಮಂಗಳೂರು ಬಂದ್ರಿ, ಇವಾಗ ಕುಶಾಲನಗರದಲ್ಲಿ ಸೆಟ್ಲ್ ಆಗಿದೆ. ಕುಶಾಲನಗರದಲ್ಲಿ ಕರಾಟೆ ಕ್ಲಾಸ್ ಮಾಡ್ತಾ ಇರ್ಬೇಕು. ಈ ಜರ್ನಿ ಸಕ್ಸಸ್ ಸ್ಟೋರಿ ಹೇಗಿದೆ? ಕುಶಾಲನಗರಕ್ಕೆ ಬಂದಾಗ ನನಗೆ ತುಂಬಾ ಕಷ್ಟ ಅಂತ ಅನಿಸಿಲ್ಲ. ಯಾಕಂತ ಕೇಳಿದ್ರೆ ತುಂಬಾ ಶಾಲಾ ಕಾಲೇಜುಗಳು. ಪ್ರಥಮವಾಗಿ ನಾನು ಕುಶಾಲನಗರ ಕೊಡಗರಹಳ್ಳಿ ಶಾಂತಿನಿಕೇತನ ಶಾಲೆ ಇದೆ, ಇಲ್ಲಿ ಯೋಗ ಕರಾಟೆ 2 ಕ್ಲಾಸನ್ನು ಮಾಡ್ತಾ ಇದ್ದೆ. ನಿಧಾನಕ್ಕೆ ಬೇರೆ ಬೇರೆ ಶಾಲೆ, ಮೊರಾರ್ಜಿ ಶಾಲೆ ಕೂಡಿಗೆ ಇರ್ಬೋದು, ಮೊರಾರ್ಜಿ ಶಾಲೆ ಬಸವನಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಯೋಗಕ್ಕೆ ನನಗೆ ಯೋಗ ಕರಾಟೆ 2ಕ್ಕೂ ಕೂಡ ತುಂಬಾ ಇತ್ತು, ತುಂಬಾ ಚೆನ್ನಾಗಿ ಕರೀತಾ ಇದ್ರು. ಆದ ಕಾರಣ ನಾನು ಇವಾಗ ಪ್ರಸ್ತುತವಾಗಿ ನಾನು ಕುಶಾಲನಗರದ ಜ್ಞಾನಗಂಗಾ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಯೋಗ ಮತ್ತು ಕರಾಟೆ ಮಾಸ್ಟರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇಷ್ಟರ ತನಕ ಸರಿಸುಮಾರು ಒಂದು 1000ಕ್ಕಿಂತ ಮೇಲ್ಪಂತ ಹುಡುಗರು ಯೋಗ ಮತ್ತು ಕರಾಟೆಯನ್ನು ಎರಡನ್ನೂ ಕೂಡ ನಮ್ಮ ಇದರಿಂದ ತರಬೇತಿ ಪಡೆದಿದೆ ಅಂತ ಹೇಳ್ಬೋದು. ಇಲ್ಲಿನ ಒಂದು ವಾತಾವರಣ
ಎಲ್ಲರೂ ಕೂಡ ಸಹಜವಾಗಿ ತಂದೆ ತಾಯಿಗಳು ಕರಾಟೆ ಕಲಿಸಿದಾಗ ಅವರಿಗೆ ಒಂದು ಬೆಲ್ಟ್ ಸಿಗಬೇಕು ಅಂತ ಮಾತ್ರ ಇರುತ್ತೆ ಹೊರತು ಬಿಟ್ಟರೆ ಬೇರೆ ಯಾವುದೇ ಒಂದು ಅವರಿಗೆ ಅದ್ರ ಬಗ್ಗೆ ಕರಾಟೆ ಬಗ್ಗೆ ಗೊತ್ತಿಲ್ಲ. ಬರಬೇಕು, ಬೆಲ್ಟ್ ಕೊಡಬೇಕು ಅಷ್ಟೇ ಹೊರತು ಬಿಟ್ಟರೆ ಒಂದು ತಿಂಗಳೊಳಗೆ ಕೆಲವು ಮಕ್ಕಳು ಕೇಳಿದುಂಟು, ಸರ್ ನಮಗೆ ಬ್ಲ್ಯಾಕ್ ಬೆಲ್ಟ್ ಯಾವಾಗ ಕೊಡ್ತೀರಿ ಅಂತ. ನಮ್ಮ ನಿಜವಾಗಿರುವಂಥ ಫೋಕಸ್ ಏನು ಅಂತ ಕೇಳಿದ್ರೆ ಬೆಲ್ಟ್ ಯಾರಿಗೆ ಬೇಕಾದರೂ ಕೊಡ್ಬೋದು. ಯಾಕೆಂತ ಕೇಳಿದ್ರೆ ಯಾರಾದರೂ ಒಬ್ಬ ನಮ್ಮನ್ನು ಒಂದು ಅಟ್ಯಾಕ್ ಮಾಡುವಾಗ, ಯಾರೋ ಒಂದು ರೋಡಲ್ಲಿ ನಮ್ಮ ಸ್ಟೂಡೆಂಟ್ಗಳು ಎಲ್ಲೋ ನಡ್ಕೊಂಡು ಹೋಗ್ಬೇಕಾದ್ರೆ, ತಾಯಿಯೊಟ್ಟಿಗೆ ಹೋಗ್ತಿರ್ಬೇಕಾದ್ರೆ ಯಾರಾದರೂ ಒಬ್ಬ ರೇಗಿಸಿದ್ರೆ ನಾವು ಬೆಲ್ಟನ್ನು ತೋರಿಸೋಕ್ಕಾಗಲ್ಲ. ನಾವು ಕಲ್ತಂಥ ವಿದ್ಯೆಯನ್ನು ತೋರಿಸ್ಬೇಕನ್ನುವಂಥ ಒಂದು ಗುರಿಯನ್ನು ಮುಂದಿಟ್ಕೊಂಡು ನಾವು ಕಲಿಸುವಂಥ ವಿದ್ಯೆ. ಎಲ್ಲರೂ ಕೂಡ ಬ್ಲ್ಯಾಕ್ ಬೆಲ್ಟ್ ತನಕ ಬಂದು ಒಂದು ಬಿಟ್ಟವರು ಬ್ಲ್ಯಾಕ್ ಬೆಲ್ಟ್ ಆಗಿ ಒಂದು 10 ಜನ ಇದ್ದಾರೆ. ಅದರ ಒಟ್ಟಿಗೆ ಅತಿ ಚಿಕ್ಕ ವಯಸ್ಸಲ್ಲಿ ಕೊಡಗಲ್ಲಿ ನನ್ನ ಮಗನೇ ಒಂದು 4 ವರ್ಷಕ್ಕೆ ಪ್ರಾರಂಭ ಮಾಡಿದಂಥ ಕರಾಟೆ ವಿದ್ಯೆಯನ್ನು ಇವಾಗಲೇ ಅವನು 8 ವರ್ಷದಲ್ಲಿ ಬ್ಲ್ಯಾಕ್ ಬೆಲ್ಟ್ ಆಗಿದೆ. ಕೊಡಗು, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಚಿಕ್ಕ ವಯಸ್ಸಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದಂಥ ಹುಡುಗ ಅಂತ ಹೇಳ್ಬೋದು. ಹಾಗೆಯೇ ನಾವು ಕುಶಾಲನಗರದಲ್ಲಿ ಬೇರೆಯವರೊಟ್ಟಿಗೆ ಕ್ಲಾಸ್ ಮಾಡೋದಕ್ಕಿಂತ ನಮ್ಮದೇ ಒಂದು ಅಕಾಡೆಮಿಯನ್ನು ಮಾಡುವ ಅನ್ನುವಂಥ ಒಂದು ನಿರ್ಧಾರವನ್ನು ಕೈಗೊಂಡಾಗ ನಮಗೆ ಕುಶಾಲನಗರದಲ್ಲಿ ಇವಾಗ ಕಲಾಭೂಮಿ ಮಾರ್ಷಲ್ ಆರ್ಟ್ಸ್ ಅಂತ ಒಂದು ಯೋಗ ಮತ್ತು ಕರಾಟೆ ಕ್ಲಾಸನ್ನು ಪ್ರಾರಂಭ ಮಾಡಿದ್ದೀವಿ. ಈ ಅಕಾಡೆಮಿಯಲ್ಲಿ ಅಮೃತರಾಜ್ ಅಂತ ಅದರ ಅಧ್ಯಕ್ಷರಾಗಿರ್ತಾರೆ. ಆಮೇಲೆ ಕಾರ್ಯದರ್ಶಿಯಾಗಿ ನಮ್ಮ ಮಹೇಶ್ ಅಮೀನ್, ಮತ್ತು ಖಜಾಂಚಿಯಾಗಿ ನಮ್ಮ ಮನೆಯವರು ಇದರಲ್ಲಿದ್ದಾರೆ. ಒಂದು 3-4 ವರ್ಷದ ಹಿಂದೆ ಕುಶಾಲನಗರದಲ್ಲಿ ಸ್ಟೇಟ್ ಲೆವೆಲ್ ಕರಾಟೆ ಚಾಂಪಿಯನ್ಶಿಪ್ ಅನ್ನು ಕೂಡ ಮಾಡಿದ್ದೀವಿ. ಉಡುಪಿ, ದಕ್ಷಿಣ ಕನ್ನಡ ಮತ್ತು ತುಮಕೂರು, ಮಂಡ್ಯ ಎಲ್ಲ ಕಡೆಗಳಿಂದ 1,000 ಮಕ್ಕಳು ಭಾಗವಹಿಸಿದ್ದಾರೆ. ನಾನು ಅಕಾಡೆಮಿ ಮಾಡಬೇಕಾದ್ರೆ ನಮಗೆ ತುಂಬ ಬೇರೆಯವರು ಹೇಳಿದರು, ನೀವು ಮಾಡೋದು ಬೇಡ, ನಮ್ಮ ಅಂಡರಲ್ಲಿ ಬನ್ನಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಮಗೆ ತುಂಬ ಖುಷಿ ಕೊಟ್ಟಂಥ ವಿಷಯ ಏನಂತ ಕೇಳಿದ್ರೆ, ಇವಾಗ ಇಡೀ ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಆದಂಥ ಇಡೀ ಕರ್ನಾಟಕ ಇದರಲ್ಲಿ ಕೂಡ ನಮ್ಮ CS ಅರುಣ್ ಮಾಚೆ ಸರ್ ಅವರು ತುಂಬ ಚೆನ್ನಾಗಿ, ನೀನೇನು ಭಯಪಡಬೇಡಪ್ಪ, ನಿಮ್ಮೊಟ್ಟಿಗೆ ನಾವಿದ್ದೇವೆ ಅನ್ನುವಂಥ ಒಂದು ಬೆನ್ನು ತಟ್ಟುದು ಮಾತ್ರ ಅಲ್ಲ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಅಂತ. ಸರ್, ನೀವು ಸಕ್ಸಸ್ ಸ್ಟೋರಿಯನ್ನು ಹೇಳಿದ್ರಿ. ಆದರೆ ಎಲ್ಲರಿಗೂ ಸಕ್ಸಸ್ ಆಗಬೇಕಾದ್ರೆ ಹೂವಿನ ಹಾಸಿಗೆ ಯಾರು ಅಲ್ಲಿ ಹಾಕಿರಲ್ಲ, ರೆಡ್ ಕಾರ್ಪೆಟ್ ಹಾಕಿ ಯಾರು ಕರೆಯಲ್ಲ. ಆದರೆ ಅದ್ರ ಹಿಂದ್ಗಡೆ ಇರುವಂತಹ ಒಂದು ನಿಮಗೆ ಸವಾಲುಗಳು ಎಲ್ಲ ಕ್ಷೇತ್ರಗಳಲ್ಲೂ ಇದೆ. ಹಾಗೆ ನನ್ನ ಜೀವನದಲ್ಲೂ ಕೂಡ ಸವಾಲು ಅಂತ ಹೇಳಿದ್ರೆ, ನಾನು ಫಸ್ಟ್ ಕ್ಲಾಸ್ಗಳನ್ನು ಕುಶಾಲನಗರಲ್ಲಿ ಮಾಡ್ತಿರ್ಬೇಕಾದ್ರೆ ಇಲ್ಲಿಂದ ತುಮಕೂರು, ಯಡಿಯೂರಿನಲ್ಲೂ ಕೂಡ ನಾನು ಕ್ಲಾಸ್ಗಳನ್ನು ಮಾಡ್ತಿದ್ದೆ. ಸರಿ ಸುಮಾರು ಒಂದು 150 ಕಿಲೋಮೀಟರ್ ಇದೆ ಕುಶಾಲನಗರ ಟು ಯಡಿಯೂರಿಗೆ. ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ. ವಾರದಲ್ಲಿ 2-3 ದಿವಸ ಅಲ್ಲಿಗೆ ಹೋಗಿ ಬರುವಂಥ ಕ್ಲಾಸನ್ನು ಮಾಡ್ತಿದ್ದೆ. ಖಾಲಿ ಕ್ಲಾಸನ್ನು ಮಾತ್ರ ನಂಬ್ತಿರಲಿಲ್ಲ, ಅದರ ಜೊತೆಗೆ ನಮ್ಮ ತೆಂಗಿನಕಾಯಿ ಕೂಡ ಅಲ್ಲಿಂದ ತಂದು ವಾಪಸ್ ಇಲ್ಲೆಲ್ಲ ಬೇರೆ ಬೇರೆ ಹೋಟ್ಲುಗಳಿಗೆ ಕೊಡುವಂಥದ್ದು. ಯಾಕೆಂತ ಕೇಳಿದ್ರೆ ಕ್ಲಾಸನ್ನೇ ಮಾತ್ರ ಮಾಡ್ತಾ ಜೀವನಗಳು ಮಾಡ್ಲಿಕ್ಕೆ ಆಗಲ್ಲ. ಕೆಲಸ ಯಾವುದು ಬೇಕಾದರೂ ಮಾಡ್ಬೋದು ಅನ್ನುವಂಥ ದೃಢ ನಿರ್ಧಾರ ನಮ್ಮದು. ಆದ ಕಾರಣ ಅದನ್ನು ಇವಾಗಲೂ ಮಾಡ್ತಾ ಇದ್ದೇನೆ. ಆದರೆ ನನಗೆ ತುಂಬ ಖುಷಿ ಕೊಟ್ಟಿದೆ. ಯಾಕಂತ ಕೇಳಿದ್ರೆ ಇಲ್ಲಿಂದ 4 ಗಂಟೆಗೆ ಎದ್ದು ಹೋಗುವಂಥದ್ದು, ಅಲ್ಲಿ ಒಂದು 6:30-7 ಗಂಟೆಗೆ ನಾನು ಹೋಗಿ ತಲುಪಿ ವಾಪಸ್ ಕ್ಲಾಸ್ ಮಾಡಿ ಸಂಜೆ ಆಗಬೇಕಾದ್ರೆ ವಾಪಸ್ ನಾನು ಕುಶಾಲನಗರ ರೀಚ್ ಆಗ್ತಾ ಇದ್ದೆ. ಸಂಘದ ಬೇರೆ ಬೇರೆ ಕ್ಯಾಂಪ್ಗಳನ್ನು ನೋಡಿದಾಗ ಹಿರಿಯರಿಂದ ಮಾರ್ಗದರ್ಶನವನ್ನು ಪಡೆದು ಯೋಗವನ್ನು ಪ್ರಾರಂಭ ಮಾಡಿದೆ. ಯೋಗದಲ್ಲಿ ನನಗೆ ತುಂಬ ಚೆನ್ನಾಗಿ, ಅದರ ಸವಾಲುಗಳಿಗಿಂತ ತುಂಬ ಚೆನ್ನಾಗಿ ಖುಷಿ ಕೊಟ್ಟಿದೆ. ಯಾಕೆಂತ ಕೇಳಿದ್ರೆ ಬೇರೆ ಬೇರೆ ಕಡೆಗೆಲ್ಲ ನಾನು ಇವಾಗಲೂ ಕೂಡ ಬೇರೆ ಬೇರೆ ಜೈಲುಗಳಿಗೆ ಕೈದಿಗಳನ್ನು ತುಂಬ ಚೆನ್ನಾಗಿ ಯೋಗ ಅಥವಾ ಮೋಟಿವೇಶನ್ ಮಾಡಲಿಕ್ಕೋಸ್ಕರ ನಾನು ಹೋಗ್ತಾ ಇರ್ತೀನಿ. ಮೈಸೂರು ಇರ್ಬೋದು, KR ನಗರ, ಮಡಿಕೇರಿ ಎಲ್ಲ ಜೈಲುಗಳಿಗೂ, ಇಲ್ಲಿ ಕುಶಾಲನಗರದಲ್ಲೂ ಕೂಡ ಪೊಲೀಸ್ ಇಲಾಖೆಗೆ ಒಂದು ಯೋಗವನ್ನು ತರಬೇತಿ ಕೊಡ್ತಾ ಇದ್ದೀನಿ. ಜೈಲಲ್ಲಿ ಕಲಿಸ್ತಾ ಇರಬೇಕಾದ್ರೆ ಅಲ್ಲಿ ಆಗಿರುವಂತಹ ಒಂದು ಅನುಭವ ವಿಶೇಷವಾಗಿ ನಿಮಗೆ ಮರೀಲಿಕ್ಕಾಗದ ಅನುಭವ? ಎಲ್ಲ ರೀತಿಯ ಜನಗಳು ಕೂಡ ಇರ್ತಾರೆ. ನಾನು ನೋಡಿದ ಮಟ್ಟಿಗೆ ತುಂಬ ರೀತಿಯ ಜನಗಳು ಕೂಡ ಇರ್ತಾರೆ. ಅದೊಂದು 2-3 ಜನ ಪ್ರತಿ ಸಲ ಹೋದಾಗಲೂ ಕೂಡ ಅವರನ್ನು ನಮಸ್ಕಾರ ಮಾಡೋದ್ರಿಂದ ಹಿಡಿದು ಅವರಿಗೆ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಅವರು ಕಂಡುಕೊಂಡಿದ್ದಾರೆ ಯೋಗ ಮಾಡ್ತಾ. ಅವರು ಕೂಡ ಯೋಗವನ್ನು ನಿರಂತರವಾಗಿ ಅಭ್ಯಾಸ ಮಾಡ್ತೇನೆ ಅಂತ ಹೇಳೋದು ಮಾತ್ರ ಅಲ್ಲ, ಅವರು ಮಾಡ್ತಾ ಇದ್ದಾರೆ ಅಂತ ಅಲ್ಲಿರುವಂಥ ಸೂಪರ್ಡೆಂಟ್ ನಮಗೆ ಯಾವಾಗಲೂ ಫೋನ್ ಮಾಡಿ ಹೇಳ್ತಾ ಇರ್ತಾರೆ. ತುಂಬ ಪ್ರಯೋಜನವನ್ನು ಪಡೆದಿದ್ದಾರೆ ನಮ್ಮ ಕೈದಿಗಳು. ನಾನು ಕೂಡ ಈಗ ಕರಾಟೆ ಶಿಕ್ಷಕನಾಗಿ ಎಲ್ಲ ಶಾಲೆಗೆ ಹೋದಾಗಲೂ ಕೂಡ ನನಗೆ ಒಂದು ಅನಿಸಿತ್ತು, ಇವಾಗ ಕಲಿತಿರುವಂಥ ಕರಾಟೆ ವಿದ್ಯಾರ್ಥಿಗಳಿಗೆ ಕರಾಟೆ ಕಲೀಲೇಬೇಕು ಅಂತಲ್ವಂತ ಒಂದು ಏನು ಸ್ಟ್ರಾಂಗ್ ರೀಸನ್ ಆದರೂ ನೀವು ಹೇಳ್ಬೋದಾ? ಪ್ರಸ್ತುತ ನಡೆಯುವಂಥ ಸನ್ನಿವೇಶಗಳನ್ನು ನಾವು ಗಮನಿಸಿದಾಗ ಎಲ್ಲರಿಗೂ ಕೂಡ ಕರಾಟೆ ತುಂಬ ಆತ್ಮರಕ್ಷಣೆ, ಮತ್ತು ಈಗಿನ ಮಕ್ಕಳಿರ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದ್ದಾರೆ. ಅದು ನನಗೆ ಅನಿಸೋದು ಏನಂತ ಕೇಳಿದ್ರೆ, ಯಾರೋ ಬೇಕಾದರೆ ಅದರ ಟ್ರೈನಿಂಗನ್ನು ಕೊಡಬಹುದು ಅಥವಾ ಬೇರೆ ಬೇರೆ ಮಾಸ್ಟರ್ಗಳಲ್ಲಿ ಕಲಿಬಹುದು. ಪ್ರತಿಯೊಬ್ಬರು ಕೂಡ ಹೆಣ್ಣು ಮಕ್ಕಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರೂ ಕೂಡ ಈ
ಕರಾಟೆ ಅನ್ನುವಂಥ ಒಂದು ವಿದ್ಯೆಯನ್ನು ಕಲೀಲೇಬೇಕು ಅನ್ನೋಂತ ನಾನು ಹೇಳ್ತೇನೆ. ಯಾಕಂತ ಕೇಳಿದ್ರೆ ಜಗತ್ತಿನಲ್ಲಿ ಬೇರೆ ಬೇರೆ ಸವಾಲುಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ನಾವು ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಥವಾ ಶಾಲೆಗೆ ಹೋಗ್ಬೇಕಾದ್ರೆ ಯಾರು ಕೂಡ, ನಾನು ಇಲ್ಲಿಯ ವಾತಾವರಣ ನೋಡಬೇಕಾದ್ರೆ ಯಾರು ಕೂಡ ಮಕ್ಕಳನ್ನು ಒಬ್ಬರನ್ನು ಕಳಿಸುವುದೇ ಇಲ್ಲ. ಆ ತಂದೆ ತಾಯಿಗಳಿಗೆ ಅಷ್ಟು ಭಯ ಇದೆ. ತುಂಬ ಸಲ ನಾನು ನೋಡ್ತಾ ಇರ್ತೀನಿ, ಸ್ಪೋರ್ಟ್ಸ್ಗೆ ಕಳಿಸಿದ್ರು ಕೂಡ ತಾಯಿಯಾದವಳ ಮನಸ್ಥಿತಿ ಹೇಗಿರುತ್ತೆ ಅಂತ ಕೇಳಿದ್ರೆ ಅವರ ಮನಸ್ಸಲ್ಲಿರುತ್ತೆ ನನ್ನ ಮಗಳು ಫಸ್ಟ್ ಬರಬೇಕು ಅಂತ. ಆದರೆ ಮಗಳಿಗೆ ಫಸ್ಟ್ ಹೇಳಿರ್ತಾಳೆ ನೀನು ಇವತ್ತು ಫಸ್ಟ್ ಬರಬೇಕು, ಅದು ನಿಧಾನ ಓಡು ಅಂತ. ಅಂದರೆ ಅವರ ಮನಸ್ಸಲ್ಲೂ ಕೂಡ ಒಂದು ಭಯದ ವಾತಾವರಣ ಇದೆ. ಅದಕ್ಕೋಸ್ಕರ ಈ ಭಯವನ್ನೆಲ್ಲ ನೀಗಿಸ್ಬೇಕಂತಾದರೆ ಕರಾಟೆ ಅನ್ನುವಂಥ ವಿದ್ಯೆಯನ್ನು ಕಲೀಲೇಬೇಕು. ವಿದ್ಯಾರ್ಥಿನಿಯರು ಅಂತ ಹೇಳಿದ ತಕ್ಷಣ ನನಗೆ ನೆನಪಾಯಿತು, ನೀವೊಂದು ಇತ್ತೀಚೆಗೆ ಒಂದು ಮಹಿಳೆಯರಿಗೋಸ್ಕರ ಒಂದು ವಿಡಿಯೋಸ್ ಮಾಡಿದಿರಿ. ನನಗೆ ತುಂಬ ಖುಷಿ ಆಯ್ತು. ಯಾಕಂತ ಕೇಳಿದ್ರೆ ಇಡೀ ಜಗತ್ತಿನಲ್ಲೂ ಕೂಡ ಬೇರೆ ಬೇರೆ ರೀತಿಯ ಸವಾಲುಗಳನ್ನು ಎದುರಿಸಿದ್ದಾರೆ. ತಾಯಂದಿರಿರ್ಬೋದು, ಶಾಲಾ ಕಾಲೇಜಿ ಮಕ್ಕಳಿರ್ಬೋದು, ಬೇರೆ ಬೇರೆಯವರು. ಅದರಲ್ಲೂ ಈಗಿನ ಒಂದು ಪ್ರಸ್ತುತ ಇದರಲ್ಲಿ ಆ ಒಂದು ವಿಡಿಯೋ ನನಗೆ ತುಂಬ ಖುಷಿ ಆಯ್ತು. ಯಾಕಂತ ಕೇಳಿದ್ರೆ ದಾರಿಯಲ್ಲಿ ನಡ್ಕೊಂಡಿರ್ಬೇಕಾದ್ರೆ ಚೈನನ್ನು ಎಗರಿಸಿರ್ಬೋದು, ಇದರ ಬಗ್ಗೆ ಒಂದು ಆತ್ಮರಕ್ಷಣೆಯನ್ನು ಹೇಗೆ ನಮ್ಮನ್ನು ನಾವೇ ಸ್ವತಃ ಹೇಗೆ ಮಾಡ್ಕೊಳ್ಬೋದು ಅನ್ನುವಂಥದ್ದು ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದೀರಿ. ನಾನು ಕೂಡ ಹಾಗೆ ಹೇಳುವಂಥದ್ದು, ಈಗಿನ ಪ್ರಸ್ತುತ ಜಗತ್ತಿನಲ್ಲಿ ನಮಗೆ ಕರಾಟೆಗೆ ಹೋದಾಗ ತುಂಬ ಚೆನ್ನಾಗಿ ಮಾತನಾಡೋದ್ರಿಂದ ಹಿಡಿದು ಒಬ್ಬ ಎದುರುಗಡೆ ಬಂದಾಗ ನಾವು ಏನು ಮಾಡ್ಬೋದು ಅನ್ನುವಂಥ ಒಂದು ನಮ್ಮ ಜೀವನದಲ್ಲಿ ಒಂದು ಪಾಠ ನೀವು ತುಂಬ ಚೆನ್ನಾಗಿ ಆ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೀರಿ. ಸರ್, ತುಂಬ ಖುಷಿ ಆಯಿತು ನಿಮ್ಮ ಸಂದರ್ಶನ ಮಾಡಿ. ಅದರ ಜೊತೆಯಲ್ಲಿ ನಿಮ್ಮ ಈ ಕರಾಟೆಯ ಜೀವನದಲ್ಲಿ ನಿಮ್ಮ ಮಕ್ಕಳನ್ನು ಕೂಡ ಒಂದು ಟ್ರೈನರ್ ಆಗಿ ಬೆಳೆಸ್ತಾ ಇದ್ದೀರಿ. ಅವರನ್ನು ಕೂಡ ಒಂದು ಪರಿಚಯ ಮಾಡಿ ಸರ್. ಇವರಿಬ್ಬರು ನಮ್ಮ ಮಕ್ಕಳು, ಅವರ ಪರಿಚಯನ ಅವರೇ ಮಾಡ್ತಾರೆ. ಚಿರಾಗ್ ಎಸ್ ಅಂತ, ಕುಶಾಲನಗರದಲ್ಲಿ ಫಾತಿಮಾ ಹೈಯರ್ ಪ್ರೈಮರಿ ಸ್ಕೂಲ್ 8th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೀನಿ. ನಾನು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಫಸ್ಟ್ ಡಾನ್ ಪಡೆದಿದ್ದೀನಿ. ಮತ್ತು ನಾನು ಸುಮಾರು ಕಡೆ ನ್ಯಾಷನಲ್ಸ್ ಲೆವೆಲ್ ಹೋಗಿದ್ದೀನಿ. ಒಂದು 8 ಬಾರಿ ನ್ಯಾಷನಲ್ ಗೋಲ್ಡ್ ಮೆಡಲ್, ಕರ್ನಾಟಕ ಯಂಗ್ ಟ್ಯಾಲೆಂಟ್ ಅವಾರ್ಡ್ ಸಿಕ್ಕಿದೆ. ಹಾಗೆ ನಮ್ಮ ಸಣ್ಣ ಮಗಳು, ಅವಳ ಪರಿಚಯವನ್ನು ಅವಳೇ ಮಾಡ್ತಾಳೆ. ಮಗಳು ಅನಾರ್ಗೆ ಎಸ್, ಮಹಿಳಾ ಸಮಾಜ ಕುಶಾಲನಗರಲ್ಲಿ ಶಾಲೆಗೆ ಹೋಗಿ. ಸರ್, ತುಂಬ ಧನ್ಯವಾದಗಳು ಸರ್. ಒಂದು ಕರಾಟೆಯ ಕುಟುಂಬವನ್ನೇ ನೋಡಿದಾಗೆ ಆಗ್ತಾ ಇದೆ ನನಗೆ. ಒಟ್ಟು ಸಮಾಜದಲ್ಲಿ ನೀವು ಹೇಳಿರುವಂಥ ವಿಷಯಗಳು ಎಲ್ಲ ಕರಾಟೆ ಶಿಕ್ಷಣ ಪಡೆಯುವಂಥ ಸ್ಟೂಡೆಂಟ್ಗಳಿಗೆ ಒಂದು ಪ್ರೇರಣೆ ಆಗಲಿ. ನಿಮ್ಮ ಏನು ಕಷ್ಟದ ದಾರಿಯಲ್ಲೂ ಕೂಡ ಒಂದು ಯಶೋಗಾಥೆಯನ್ನು ನೀವು ಹೇಳಿದ್ದೀರಾ. ಅದೆಲ್ಲರಿಗೂ ಒಂದು ಬೆಳೀಲಿಕ್ಕೆ, ಕರಾಟೆಯಲ್ಲಿ ಬೆಳೀಲಿಕ್ಕೆ, ಯಶಸ್ವಿ ಆಗಲಿಕ್ಕೆ ಒಂದು ದಾರಿ ಆಗಲಿ ಅಂತ ನಾನು ನಿಮ್ಮ ಜೊತೆ ಕೇಳ್ಕೊಳ್ತಾ ಇದ್ದೀನಿ. ನಿಮಗೂ ಕೂಡ ಧನ್ಯವಾದಗಳು. ಯಾಕಂತ ಕೇಳಿದ್ರೆ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಯೂಟ್ಯೂಬ್ ಮುಖಾಂತರ ಎಲ್ಲ ಜನಸಾಮಾನ್ಯರು ಕೂಡ ಮುಟ್ಟಬೇಕನ್ನುವಂಥ ಈ ಒಂದು ಸಣ್ಣ ಅಂತ ಹೇಳೋದಕ್ಕಿಂತ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ನಿಮಗೂ ಕೂಡ ತುಂಬ ಧನ್ಯವಾದಗಳು. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಏನು ಚಿರಾಗ್ ಮತ್ತೆ ಅನಾರೋಗ್ಯ ಅವರ ಒಂದು ಸೆಲ್ಫ್ ಡಿಫೆನ್ಸ್ ವಿಡಿಯೋಗಳನ್ನು ಕೂಡ ನಾವು ಬಿಡ್ಲಿಕ್ಕಿದ್ದೀವಿ. ನಾವೆಲ್ಲರೂ ಅದನ್ನು ನೋಡುವ ಮೂಲಕ ಎಲ್ಲ ವೀಕ್ಷಕರು ಅದಕ್ಕೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾ, ಸೆಲ್ಫ್ ಡಿಫೆನ್ಸ್ ವಿತ್ ಭುವನೇಶ್ವರನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತೆ ವೀಕ್ಷಕರಿಗೆಲ್ಲರಿಗೂ ಧನ್ಯವಾದ.